ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನೋಡಿದ ಸಿನಿಮಾ ಗ್ರಾಮಾಯಣ. ಓಪನಿಂಗ್ ನಿಂದ A to Z ತಿಳಿಸ್ತೀನಿ. ಓಪನಿಂಗ್ ಸೀನು, ಒಂದು ಹಳ್ಳಿ ಜನ ಎಲ್ಲ ತುಂಬಿರ್ತಾರೆ. ಒಂದು ಸ್ಟೇಜ್, ರಾಜಕಾರಣಿ ಭಾಷಣ ಮಾಡ್ತಾ ಇರ್ತಾರೆ. ಭಾಷಣ ಮಾಡ್ತಾ ಮಾಡ್ತಾ ಇಲ್ಲಿ ನಾನು ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೀನಿ ಅಂತ ಹೇಳಿದಾಗ ಜನ ಎಲ್ಲ ಓ ಓ ಅಂತಾರೆ. ಅಲ್ಲಿ ಸ್ಲೋ ಮೋಷನ್ ಅಲ್ಲಿ ನಾಯಕ ನಟ ಎಂಟ್ರಿ. ನಾಯಕ ನಟ ಅಚ್ಯುತ್ ಕುಮಾರ್ ನಿಂತಿರ್ತಾರೆ. ನಾಯಕ ನಟ ಹೇಳ್ತಾನೆ, ಸರ್ ಈಗ ನೀವು ಮಾತಾಡೋ ಸಮಯ ಬಂದಿದೆ, ನೀವು ಹೋಗ್ಲಿಲ್ಲ ಅಂದ್ರೆ ನಾನು ಹೋಗ್ಬೇಕಾಗತ್ತೆ. ಆಗ ಅಚ್ಯುತ್ ಕುಮಾರ್ ಅವರು ಎದುರಿ ಇರೋ ಅಂತೇಳಿ ಅವ್ರ ಎಂಟ್ರಿ ಆಗಿ ಕೆಲವು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂದ್ರೆ ಮರಗಳನ್ನೆಲ್ಲ ಕಡಿಬೇಕು, ಬೇಡ ಬಸ್ ಸ್ಟ್ಯಾಂಡ್ ಅಂತ. ಆಗ ಆ ರಾಜಕಾರಣಿ ಕೋಪದಿಂದ, ಇದು ನನ್ಗೋಸ್ಕರ ಮಾಡ್ತಾ ಇಲ್ಲ, ಈ ಜನರಿಗೋಸ್ಕರ ಮಾಡ್ತಾ ಇರೋದು, ಜನರೇ ನಿಮ್ಗೆ ಬಸ್ ಸ್ಟ್ಯಾಂಡ್ ಬೇಕಾ ಬೇಡವಾ ಅಂತ ಕೇಳಿದಾಗ ಜನರೆಲ್ಲರೂ ಬೇಕು ಬೇಕು ಅಂತ ಕೈ ಎತ್ತಾರೆ. ಅಚ್ಯುತ್ ಕುಮಾರ್ ಕ್ಯಾರೆಕ್ಟರ್ ಸ್ಲೋ ಮೋಷನ್ ವಾಪಸ್ ಹೋಗುತ್ತೆ. ಕಟ್ ಆಯ್ತು ಅಂದ್ರೆ ಏನ್ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಇರ್ತಾರಲ್ಲ, ಆ ಜಾಗದಲ್ಲಿ ಒಂದು ಆಲದ ಮರ ಇರುತ್ತೆ. ಆ ಆಲದ ಮರಕ್ಕೆ ಒಬ್ಬ ರೈತ ನೇಣಾಕೊಂಡ್ ಸತ್ತೋಗಿರ್ತಾನೆ ಮಾರನೇ ದಿನ. ಯಾಕಂದ್ರೆ ಅದು ಅವನ್ ಜಮೀನು, ರಾಜಕಾರಣಿಗಳು ಅವನಿಂದ ಕಿತ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಇರ್ತಾರೆ. ಅವ್ನ್ ನೇಣಾಕಿ ಸತ್ತೋಗಿರ್ತಾನೆ. ಅದೇ ಆಲದ ಮರನ ಕಟ್ ಮಾಡ್ತಾರೆ, ಆಲದ ಮರ ಬೀಳುತ್ತೆ. ಬಿದ್ರೆ ಆ ಟೈಟ್ಲ್ ಓಪನ್ ಗ್ರಾಮಾಯಣ. ಇಲ್ಲಿ ಸಿನಿಮಾ ಶುರುವಾಗುತ್ತೆ. ನಾಯಕ ನಟ ಶ್ರೀನಿವಾಸ್ ಅಲಿಯಾಸ್ ಸೀನಾ ಅಂತ. ಅವನು ಓಪನಿಂಗ್ಗೆ ಬೆಂಗಳೂರಲ್ಲಿ ಒಂದು ಹಾಲಿನ ಡೈರಿನ ಮದರ್ ಡೈರಿನ ಕೆಲಸ ಮಾಡ್ತಾ ಇರ್ತಾನೆ. ಈ ಕೆಲಸ ಮಾಡ್ತಾ ಮಾಡ್ತಾ ಬೆಂಗಳೂರು ನೋಡ್ತಾನೆ. ಈ ಟ್ರಾಫಿಕ್, ಇದು ಅವ್ಯವಸ್ಥೆ, ಕೆಟ್ಟ ರಾಜಕಾರಣ, ಸ್ವಾರ್ಥದ ಜನ, ಫೇಮಸ್ ಆಗ್ಬೇಕು, ಮೊಬೈಲು, ಈ ಹುಚ್ಚು ನೋಡ್ಬಿಟ್ಟು ನಂಗೆ ಬೆಂಗಳೂರು ಬೇಡ, ನಂಗೆ ಹಳ್ಳಿನೇ, ನಾನೇನೇ ಮಾಡಿದ್ರು ಹಳ್ಳಿಲೇ ನಾನು ಮಾಡ್ತೀನಿ ಅಂತೇಳಿ ಹಳ್ಳಿಗೆ ಹೋಯ್ತಾನೆ. ಇವನ್ ಕನ್ಸು ಬಂದು ಟ್ರಾಕ್ಟರ್ ತಗೊಳ್ಬೇಕು ಅಂತ ವ್ಯವಸಾಯ ಮಾಡಕ್ಕೆ. ಸರಿ, ಇದೇ ನಡೀತಾ ಇರುತ್ತೆ. ಇದು ಮಧ್ಯೆ ಒಂದು ಲವ್ ಆಗುತ್ತೆ. ನಾಯಕ ನಟಗೆ ಲವ್ ಮಾಡೋ ಹುಡುಗಿ ಹೆಂಗಿರ್ತಾರೆ ಅಂದ್ರೆ ಧೈರ್ಯಶಾಲಿ, ಖಡಕ್ ಮಾತು, ಧೈರ್ಯವಾಗಿ, ಏನು ಅಂದ್ರೆ ಬೋಲ್ಡ್ ಕ್ಯಾರೆಕ್ಟರ್. ಲವ್ ಮಾಡ್ತಾ ಮಾಡ್ತಾ ನಾಯಕ ನಟಿ ಇವನ್ ಪರಿಸ್ಥಿತಿ ನೋಡಿ ಕತ್ತಲಿರೋ ಚೈನ ಬಿಚ್ಚಿ, ತಗೊಳ್ಳೋ, ಹೋಗಿ ಟ್ರ್ಯಾಕ್ಟರ್ ತಗೋ, ಕೆಲಸ ಶುರು ಮಾಡು, ಈಗ ಇರಬೇಡ, ಹೋಗಿ ನಿನ್ ತಾಯಿ ತಾವನು ಮಾತಾಡು ಅನ್ನೋ ಧೈರ್ಯನೂ ತುಂಬ ಕಳಿಸ್ತಾರೆ ಯಾರೋ ನಾಯಕ ನಟಿ. ಅದೇ ಧೈರ್ಯದಲ್ಲಿ ನಾಯಕ ನಟ ಮನೆಗೆ ಬರ್ತಾನೆ. ತಾಯಿ ತಾವ ಕೇಳದ ಬೇಡವಾ ತಾಯಿ ನೋಡಿ ಅರ್ಥ ಮಾಡ್ಕೊಂಡು ಮಗ ಕೆಳಕ್ಕಿಂತ ಮುಂಚೆನೆ ಒಂದ್ ಪೆಟ್ಕೆ ತಂದಿಕ್ತಾರೆ. ಅದೇ ದುಡ್ಡು ಒಡವೆನ ಇರುತ್ತೆ. ಏನಾರ ಮಾಡು, ನಮ್ಮನ್ನ ಬೀದಿಗೆ ತರಂತ ಕೆಲಸ ಮಾತ್ರ ಮಾಡ್ಬೇಡ ಅಂತೇಳಿ ಅದ್ ಕೊಡ್ತಾರೆ. ಮಾರನೇ ದಿನ ಟ್ರ್ಯಾಕ್ಟರ್ ತಗೋತಾನೆ, ಪೂಜೆ ಆಗುತ್ತೆ, ಕೆಲಸ ಶುರು ಆಗುತ್ತೆ. ಇದ್ರ ಮಧ್ಯೆ ನಮ್ಮ ನಾಯಕ ನಟ ವಿನಯ್ ರಾಜ್ಕುಮಾರ್ ಅವ್ರಿಗೂ ಲೂಸ್ ಮದ ಯೋಗಿವರೆಗೂ ಆಗಾಗ ಗಲಾಟೆ ಆಗಿರುತ್ತೆ. ಇಲ್ಲಿ ನಮ್ಮ ಲೂಸ್ ಮದ ಯೋಗಿ ಅವ್ರದ್ದು ಮನೆಗೂ ಕೇಬಲ್ ಕನೆಕ್ಷನ್ ಕೊಡುವಂತ ಕ್ಯಾರೆಕ್ಟರ್ ನೆಗೆಟಿವ್ ರೋಲ್. ಟ್ರ್ಯಾಕ್ಟರ್ ತಗೊಂಡ್ಮೇಲೆ ಕೂಡ ಇದೇ ಟಿವಿ ಕೇಬಲ್ ವಿಷಯವಾಗಿ ಇಬ್ಬರ ಮಧ್ಯೆ ಜಗಳ ಆಗುತ್ತೆ, ಹೊಡೆದಾಟ ಆಗುತ್ತೆ. ಆ ಕೋಪಕ್ಕೆ ಲೂಸ್ ಮದ ಯೋಗಿ ಅವರು ರಾತ್ರಿ ಬಂದು ಆ ಹೊಸ ಟ್ರ್ಯಾಕ್ಟರ್ನ JCB ತಗೊಬಂದು JCB ಇಂದ ಹೊಡೆದು ಪುಡಿ ಮಾಡಿ ಬೆಂಕಿ ಹಚ್ಬಿಡ್ತಾರೆ. ಮಾರನೇ ದಿನ ವಿನಯ್ ರಾಜ್ಕುಮಾರ್ ಮತ್ತೆ ಅವ್ರ ಕುಟುಂಬ ಶಾಕ್. ಇದೇ ಕೋಪಕ್ಕೆ ವಿನಯ್ ರಾಜ್ಕುಮಾರ್ ಅವರು ನಾನು ಕೇಬಲ್ ಕೆಲಸ ಶುರು ಮಾಡ್ತೀನಿ, ಅವನ್ಗೆ ಒಂದ್ ಗತಿ ಕಾಣಿಸ್ತೀನಿ ಅನ್ನೋ ರೇಂಜ್ಗೆ ಕೇಬಲ್ ಕೆಲಸನ ಶುರು ಮಾಡ್ತಾರೆ. ಪ್ಲಾನ್ ಎಲ್ಲ ಹಾಕ್ತಾರೆ, ದುಡ್ಡು ರೆಡಿ ಮಾಡಿ ಲೈಸೆನ್ಸ್ಗೆ ಗೌರ್ಮೆಂಟ್ಗೆ ಎಲ್ಲ ಸಬ್ಮಿಟ್ ಮಾಡ್ತಾರೆ. ಲೈಸೆನ್ಸ್ ಸಿಗೋ ತರ ಇರುತ್ತೆ. ಈ ವಿಷಯ ಲೂಸ್ ಮದ ಯೋಗಿ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿಂದ ನಮ್ಮ ರಾಜಕಾರಣಿ ಗೊತ್ತಾಗುತ್ತೆ. ನಮ್ಮ ರಾಜಕಾರಣಿ ಏನ್ ಮಾಡ್ತಾರೆ ಅಂದ್ರೆ ಆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾರೆ. ಯಾರು ಲೈಸೆನ್ಸ್ ಕೊಡ್ತೀನಿ ಅಂತ ಹೇಳ್ತಾರೋ ಅವರೇ ಕೊಡಕ್ಕಾಗಲ್ಲ ಅಂತ. ಈ ವಿಷಯ ಗೊತ್ತಾಗಿ ವಿನಯ್ ರಾಜ್ಕುಮಾರ್ ಅವ್ರ ಕೋಪದಿಂದ ಲೂಸ್ ಮದ ಅವ್ರ ಒಡೆಗೆ ಬರ್ತಾರೆ. ಅಲ್ಲಿ ಆಕಸ್ಮಿಕವಾಗಿ ಆ ರಾಜಕಾರಣಿ ಅಲ್ಲಿ ಇರ್ತಾನೆ. ಅದೇ ಕೋಪದಲ್ಲಿ ರಾಜಕಾರಣಿ ಪಟ್ಟಿ ಹಿಡಿದು ಅಷ್ಟು ಜನರ ಮಧ್ಯೆ ಶರ್ಟನ್ ಅರ್ಧ ಹಾಕಿ ಅವನ ಬಗ್ಗೆ ಕೆಟ್ಟದಾಗ ಒಂದ್ 4-5 ಮಾತಾಡ್ತಾರೆ. ಆ ರಾಜಕಾರಣಿ ಎಂತವನಂದ್ರೆ ಜನರ ಮಧ್ಯೆ ಅಷ್ಟು ಒಳ್ಳೆಯವನು, ಆದ್ರೆ ಅಷ್ಟೇ ಕೆಟ್ಟವನು. ಅಲ್ಲೂ ಕೂಡ ನಿಭಾಯಿಸ್ತಾನೆ, ಅವನೇನ್ ತಪ್ಪಿಲ್ಲ ಅಂತ ನಿಭಾಯಿಸಿ ಆ ಸೀನ್ ಮುಗಿದ್ಮೇಲೆ ಕಟ್ ಮಾಡಿದ್ರೆ ಅವ್ನ್ ಕಟ್ಟನ್ ಪಟ್ಟಿ ಇರ್ದಿದ್ದು ಆ ಶರ್ಟು ಇದೆಲ್ಲ ನೆನ್ಸ್ಕೊಂಡು ಅವನ್ಗೆ ಒಂದ್ ಗತಿ ಕಾಣಿಸ್ಲೇಬೇಕು ಅಂತ ಪ್ಲಾನ್ ಮಾಡೋಕ್ ಶುರು ಮಾಡ್ತಾರೆ. ಆದ್ರೆ ನಮ್ಮ ಲೂಸ್ ಮದ ಯೋಗಿ ಅವರು ಇನ್ನೂ ತುಂಬಾ ಕೋಪದಿಂದ ಇವತ್ ರಾತ್ರಿನ ಅವ್ನ ಎತ್ಬೇಕಂತೇಳಿ ರಾತ್ರಿ ಸ್ಕೆಚ್ ಹಾಕ್ತಾರೆ. ಸ್ಕೆಚ್ ಹಾಕಿ ಇನ್ನೇನು ಅವನ್ನ ಸಾಯಿಸ್ಬೇಕು ಅನ್ನೋ ಟೈಮಲ್ಲಿ ಆ ರಾಜಕಾರಣಿ ಜೊತೆಗೆ ಮತ್ತೊಬ್ರು ಎಂಟ್ರಿ. ಯಾರಂದ್ರೆ ನಮ್ಮ ಅರುಣ್ ಸಾಗರ್ ಅವರು. ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಮಾಡವ್ರೆ. ಅವರು ಕೂಡ ರಾಜಕಾರಣಿ.
ಚೆನ್ನಾಗೈತೆ ಅವ್ರ ಕ್ಯಾರೆಕ್ಟರ್. ಎಂಟ್ರಿ ಆಯ್ತಾರೆ, ಲೂಸ್ ಮಾದ ಯೋಗಿಯವ್ರನ್ನ ಕರ್ಕೊಂಡು ಒಂದ್ ಕಡೆ ಗೊತ್ತಲ್ಲ ಬಿಗ್ಗು ನಿಂತ್ಬಿಟ್ಟು ಆತ ಪಡ್ಬೇಡ, ಅವನ ತಪ್ಕೊಳಕ್ ಬಿಡಣ, ಅವನು ಸಿಗಾಕೋತಾನೆ, ಈ ರೀತಿ ಪ್ಲಾನ್ ಮಾಡ್ತಾರೆ. ಹೆಂಗೆ ಅವನ ತಪ್ಪು ಮಾಡಕ್ ಬಿಡಣ, ಅವನು ಸಿಗಾಕೋತಾನೆ ಅಂತ. ಇದೇ ರೀತಿ ಪ್ಲಾನ್ ಮಾಡ್ತಾರೆ. ಅದೇ ರೀತಿ ತಪ್ಪುಗಳಾಗುತ್ತೆ. ನಮ್ಮ ವಿನಯ್ ರಾಜ್ಕುಮಾರ್ ಅವರು ಸಿಗಾಕೋತಾನೆ ಇರ್ತಾರೆ. ಕೊನೆಗೆ ಒಬ್ರೆ ಏಕಾಂಗಿಯಾಗಿ ಕೂತ್ಕೋತಾರೆ. ಅಲ್ಲಿ ನಮ್ಮ ಅಚ್ಯುತ್ ಕುಮಾರ್ ಸರ್ ಅವರ ಎಂಟ್ರಿ. ಅವರು ಆ ಹಳ್ಳಿಯ ಡಾಕ್ಟ್ರು, ₹5 ಡಾಕ್ಟ್ರು. ಇಲ್ಲಿವರೆಗೂ ನಡೆದಿರೋ ಪ್ರತಿಯೊಂದು ಸೀನಲ್ಲೂ ಅಚ್ಯುತ್ ಕುಮಾರ್ ಸರ್ ಪಾಸ್ ಆಗಿರ್ತಾರೆ ಹಿಂದೆ ಮುಂದೆ. ಅದು ತೋರ್ಸಿರಲ್ಲ, ಇಲ್ಲಿ ರಿವ್ಯೂ ಮಾಡ್ತೀವಿ. ಇಲ್ಲಿ ಇವನ್ ಪರಿಸ್ಥಿತಿ ನೋಡಿ ಒಂದು ಒಳ್ಳೆ ಮಾತು ಹೇಳ್ತಾರೆ ಅವ್ರು ತಿಳ್ಕೊಂಡಿರೋ ವಿದ್ಯೆಯಿಂದ. ಆ ಮಾತನ್ನೇ, ಆ ದಾರಿನೇ ಸೀರಿಯಸ್ ಆಗಿ ತಗೋತಾರೆ ನಮ್ಮ ವಿನಯ್ ರಾಜ್ಕುಮಾರ್ ಅವರು. ತಗೊಂಡು ಹೆಜ್ಜೆ ಇಡ್ತಾರೆ. ಕೊನೆಗೆ ಆ ರಾಜಕಾರಣಿ ಆ ಹಳ್ಳಿ ಜನರ ಮಧ್ಯೆನೆ ಸಿಗಾಕೋತಾನೆ. ಹೆಂಗ್ ಸಿಗಾಕೋತಾನೆ ಅಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೋತಾನೆ. ಆದ್ರೆ ಆ ಸಿಗಾಕೊಳ್ಳೋ ಆ ವಿದ್ಯೆ ನಾಯಕ ನಟನ ತೋಳ್ಬಲದಿಂದ ಅಲ್ಲ, ಕೋಪದಿಂದ ಅಲ್ಲ, ಅಚ್ಯುತ್ ಕುಮಾರ್ ಅವರ ಬುದ್ಧಿವಂತಿಕೆ, ವಿದ್ಯಾವಂತಿಕೆಯಿಂದ ಸಿಗಾಕೊಳ್ಳೋದು. ಕೊನೆಗೆ ರಾಜಕಾರಣಿ ಬಣ್ಣ ಬಯಲಾಗುತ್ತೆ, ಹಳ್ಳಿಯವ್ರಿಗೆಲ್ಲ ಜ್ಞಾನೋದಯ ಆಗುತ್ತೆ. ಜನರೆಲ್ಲ ಕಲ್ ತಗೊಂಡು ಹೊಡೆದು ಸಾಯ್ಸಕ್ ಬರ್ತಾರೆ. ಕಟ್ ಮಾಡಿದ್ರೆ ಓಪನಿಂಗ್ ಸೀನು, ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬೇಕಂತ ಇದ್ದಿದ್ದು, ಒಬ್ಬ ರೈತ ನೇಣಾಕೊಂಡಲ್ಲ, ಆ ಜಾಗದಲ್ಲೇ ಇದೇ ರಾಜಕಾರಣಿ ವ್ಯವಸಾಯ ಮಾಡ್ತಾ ಇರ್ತಾನೆ. ಜನ ಎಲ್ಲ ಸೇರಿ ವ್ಯವಸಾಯ ಮಾಡಿಸ್ತಾ ಇರ್ತಾರೆ ಅವನ ಕೈಲಿ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ದಯವಿಟ್ಟು ಕ್ಷಮೆ ಇರ್ಲಿ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ಅದು 70% ರಾಮಾಯಣ, ಇನ್ 30% ನನ್ನ ರಾಮಾಯಣ. ನಾನು ಹೇಳಿದಷ್ಟು ಆ ಸಿನಿಮಾಲಿದೆ. ಸೊ ಬೇರೆ ತರ ಇದೆ. ನಾನು ಇದೇ ಕತೆನ ಈ ರೀತಿ ಹೇಳಿದ್ರೆ ಹೆಂಗಿರುತ್ತೆ ಅಂತ ನಾನು ಹೇಳಿದೀನಿ ಅಷ್ಟೇ. ಬಟ್ ಅದೇ ಕತೆ ಇದನ್ನ ಬೇರೆ ಏನೋ ಮೈಂಡ್ ಸೆಟ್ ಇಲ್ಲ. ಒಂದು ಒಳ್ಳೆ ಕತೆನ ಇನ್ನೂ ಸ್ವಲ್ಪ ಒಳ್ಳೇದ್ ಮಾಡಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೇ. ಎಲ್ರಿಗೂ ಒಳ್ಳೇದಾಗ್ಲಿ. ಕೊನೆಗೆ ಈ ಸಿನಿಮಾ ಮೆಸೇಜ್ ಇರೋದು, ಈಗ ಏನ್ ನಡೀತಾ ಇದೆ ಈ ಬಿಡಿ ಟೌನ್ಶಿಪ್ ಇವೆಲ್ಲ, ಈ ವಿಷಯಕ್ಕೆ ಜನ ಬದಲಾಗ್ರಿ, ಜಾತಿ ಎಲ್ಲ ಬಿಡಿ, ಪ್ರಶ್ನೆ ಮಾಡಿ, ಮತ ಹಾಕೋ ಜನ ಪ್ರಶ್ನೆ ಮಾಡಿ, ವಿದ್ಯಾವಂತರಾಗಿ. ಇದು ಈ ಮೆಸೇಜ್ ಇರೋದು. ಸಿನಿಮಾ ತುಂಬಾ ಚೆನ್ನಾಗಿದೆ.